ಇದು ಒನ್ ಆಫ್ ದಿ ರಿಕ್ವೆಸ್ಟೆಡ್ ಕಮೆಂಟ್. ದಯವಿಟ್ಟು ಯಾರು ಅಫೆಂಡ್ ಆಗೋ ಅವಶ್ಯಕತೆ ಇಲ್ಲ. ನಿಜ ಹೇಳ ಸುಳ್ಳು ಹೇಳ ಶೋಕಿಗೋಸ್ಕರ ಅವಾಗ ತೆಗೆದಿಟ್ಬಿಟ್ಟು ಮೊಟ್ಟೆಲ್ಲ ತಿಂತದೆ ಮನೆ ಸೀರಿಯಸ್ ಮ್ಯಾಟ್ರು ಅಂದ್ಬಿಟ್ಟು. ಬಟ್ ಸತ್ಯ ಹೆಂಗಿದ್ದೆ ಗುರು, ಈ ತರ ಹೆಂಗಾಗ್ಬಿಟ್ಟೆ. ನಾನ್ ವೆಜ್ ತಿನ್ಬಾರ್ದು, ಎಗ್ ತಿನ್ಬಾರ್ದು, ಅಂಡ್ ಆಲ್ಕೋಹಾಲ್ ಸೇವನೆ ಮಾಡಬಾರ್ದು, ಅಂಡ್ ಫಿಸಿಕಲ್ ಆಗಿ ಇರೋ ಹಾಗಿಲ್ಲ ಅಂತಂದ್ರೆ ನೀವು ಅದನ್ನ ಮಾಡೋ ಹಾಗಿಲ್ಲ. ಡಿವೋಟಿ ಆಫ್ ಶ್ರೀಕೃಷ್ಣ ಪರಮಾತ್ಮ ಅಷ್ಟೇ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಟೈಟಲ್ ಕಾರ್ಡ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನು ವಿಚಾರ ಅಂತ ಅಂದ್ಬಿಟ್ಟು. ನಾನಿವತ್ತು ನನ್ನ ತುಳಸಿ ಮಾಲೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಬಿಕಾಸ್ ನನ್ನ ಕಮೆಂಟ್ ಸೆಕ್ಷನ್ ತುಂಬ ಬರೀ ಅದೇ ಇದೆ, ಎಲ್ಲರೂ ಅದನ್ನೇ ಕೇಳಿದ್ದೀರಾ. ಹಾಗಾಗಿ ಇವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಡೇ 1 ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಗೊತ್ತಾ, ಅಲ್ಲಿಂದ ಇಲ್ಲಿವರೆಗೂ ಕೇಳಿರೋಂಥ ಮೋಸ್ಟ್ ರಿಕ್ವೆಸ್ಟೆಡ್ ಕಮೆಂಟ್ಸಲ್ಲಿ ಇದು ಒನ್ ಆಫ್ ದಿ ರಿಕ್ವೆಸ್ಟೆಡ್ ಕಮೆಂಟ್. ಹಾಗಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೇನು ಗೊತ್ತು ಅದನ್ನು ನಾನು ಹೇಳ್ತೀನಿ, ಆ್ಯಂಡ್ ನಾನು ಹೇಗಿದ್ದೀನಿ ಅದನ್ನು ನಾನು ನಿಮಗೆ ಹೇಳ್ತೀನಿ. ದಯವಿಟ್ಟು ಯಾರೂ ಅಫೆಂಡ್ ಆಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನಿಮ್ಗೆ ತಪ್ಪು ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಫ್ ಇಟ್ ಇಸ್ ಕರೆಕ್ಟ್ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ಹೇಗೆ ಫಾಲೋ ಮಾಡ್ಕೊಂಡು ಬಂದೀನಿ ಅದನ್ನೇ ನಾನು ಫಾಲೋ ಮಾಡ್ತೀನಿ. ಆ್ಯಂಡ್ ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಳ್ಬೇಡಿ. ಆ್ಯಂಡ್ ನಾನಿಲ್ಲಿ ತೋರಿಸಿದ್ದೀನಿ, ನಾನಿಲ್ಲಿ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ನೀವು ಇದನ್ನು ಬಳಸಬೇಕು ಅಥವಾ ಬಳಸಬಾರ್ದು ಅಂತ ಕೂಡ ನಾನು ಹೇಳಲ್ಲ. ನಿಮಗೇನು ಅನ್ಸುತ್ತೋ ಅದನ್ನು ನೀವು ಮಾಡಿ, ನನಗೇನು ಅನ್ಸುತ್ತೋ ಅದನ್ನು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಫಸ್ಟು ತುಳಸಿ ಮಾಲೆ ಬಗ್ಗೆ ಕೇಳಿದ್ದೀರಾ. ಸೊ ತುಳಸಿ ಮಾಲೆ ಏನರಲ್ಲಿ ಮಾಡ್ತಾರೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ತುಳಸಿ ಗಿಡದಿಂದ ಮಾಡ್ತಾರೆ. ಅದು ಒಣಗಿದ ಮೇಲೆ ಅದ್ರದ್ದು ಏನು ರಂಬೆ ಕೊಂಬೆ ಅಂತ ಹೇಳ್ತೀವಿ ಗೊತ್ತಾ, ಆ ಒಂದು ಗಿಡದಿರುತ್ತಲ್ಲ ಅದರಿಂದ ನಾವು ತುಳಸಿ ಮಾಲೆನ ಮಾಡೋದು. ಆ್ಯಕ್ಚುಲಿ ನಾವೇ ತುಳಸಿ ಮಾಲೆ ಮಾಡಿ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಇಸ್ಕಾನಿಂದ ತಂದಿರೋದು. ಇಸ್ಕಾನಲ್ಲಿ ಸ್ವಲ್ಪ ಲೈಕ್ ಒರಿಜಿನಲ್ ಸಿಗುತ್ತೆ ಅಂತ ಭಾವಿಸಿ ನಾನು ಇಸ್ಕಾನಿಂದ ತೊಗೊಂಬಂದಿದ್ದು. ಸೊ ಇದು ನನ್ನ ಹತ್ರ 2 ಇದೆ. ಒಂದು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಇದು ನನ್ನ ಹಳೇ ತುಳಸಿ ಮಾಲೆ, ನಾನು 2 ವರ್ಷದ ಹಿಂದೆ ತೊಗೊಂಡಿರೋದು. ಆ್ಯಂಡ್ ಇದು ರೀಸೆಂಟಾಗಿ ತೊಗೊಂಡಿದೆ, ಬಟ್ ಹಾಕೋಕ್ಕಾಗಿಲ್ಲ ಬಿಕಾಸ್ ತುಂಬ ದೊಡ್ಡದಿದ್ದು. ಹಾಗಾಗಿ ಇದನ್ನು ತೆಗೆದುಬಿಟ್ಟು ಮತ್ತೆ ಹಳೆದನ್ನೇ ಹಾಕ್ಕೊಂಡಿದ್ದೀನಿ. ಫಸ್ಟು ತುಳಸಿ ಮಾತಾಗೆ ಇನ್ನೊಂದು ಹೆಸರಿದೆ ವೃಂದಾದೇವಿ ಅಂದ್ಬಿಟ್ಟು. ಆ್ಯಂಡ್ ಶಿ ಈಸ್ ವೈಫ್ ಆಫ್ ವಿಷ್ಣು ಆಗೋದಕ್ಕೂ ಮುಂಚೆ ಅವರು ಜಲಂಧರನ ಹೆಂಡತಿ ಆಗಿರ್ತಾರೆ. ಜಲಂಧರ ಆಬ್ವಿಯಸ್ಲಿ ಈಸ್ ಎ ರಾಕ್ಷಸ. ಅವ್ರು ಹೇಗೆ ರಾಕ್ಷಸನಿಂದ ವಿಷ್ಣು ಹೆಂಡತಿ ಆಗ್ತಾರೆ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಹೂ ಇಸ್ ವೃಂದಾದೇವಿ ಅಥವಾ ಹೂ ಇಸ್ ತುಳಸಿ ಮಾತಾ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಅವ್ರದ್ದು ಕಥೆ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ ಕಥೆ. ನಮಗೆ ಓದ್ತಿದ್ರೇ ಏನೋ ಒಂಥರ ಅನಿಸುತ್ತೆ, ಹಿಂಗೂ ಇರೋಕ್ಕೆ ಸಾಧ್ಯನೋ ಅಂತ ಅನಿಸುತ್ತೆ. ಬಟ್ ನಮ್ಮ ದೇವ್ರಗಳ ಕಥೆ ನಿಮಗೆ ಹೇಳೋದೇ ಬೇಡ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ, ಕೇಳೋಕ್ಕೆ ಇಂಪಾಗಿರುತ್ತೆ. ಆ್ಯಂಡ್ ಅದನ್ನು ಸಿನಿಮಾ ರೂಪದಲ್ಲಿ ತಂದಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ನಮಗೆಲ್ಲೂ ಬೇಜಾರಾಗೋದಿಲ್ಲ. ಯಾಕಂದರೆ ಕಥೆಗಳೇ ಆ ಥರ ಇದೆ. ಸೊ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನೀವು ಗೂಗಲಲ್ಲಿ ಅದೇ ಹೇಳ್ದಂಗೆ ಟೈಪ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಫುಲ್ ಸ್ಟೋರಿ ಸಿಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಮುಂಚೆ ನೀವು ಅದನ್ನು ಓದಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನನ್ನ ಎಕ್ಸ್ಪ್ಲನೇಷನಲ್ಲಿ ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಕೆಲವೊಂದು ಪಾಯಿಂಟ್ಸ್ ನಾನು ಬಿಡಬಹುದು. ನನಗೆ ಅರ್ಥ ಆಗಿರುತ್ತೆ, ನಿಮಗೆ ಅರ್ಥ ಮಾಡಿಸೋದ್ರಲ್ಲಿ ನಾನು ಎಡಬಹುದು. ಸೊ ಹಾಗಾಗಿ ನೀವು ಓದಿ ಅದನ್ನು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ನನ್ನ ಕತೆ ಏನು ಅಂತ ಸ್ಟಾರ್ಟ್ ಮಾಡ್ತೀನಿ. ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಿಜ ಹೇಳ ಸುಳ್ಳು ಹೇಳ ನಿಜಾನೇ ಹೇಳ್ತೀನಿ. ಫಸ್ಟ್ ಟೈಮ್ ನಾನು ಇದನ್ನು ಹಾಕ್ಕೊಂಡಿದ್ದು ಶೋಕಿಗೋಸ್ಕರ. ಎಲ್ಲರೂ ಹಾಕ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಹಾಕ್ಕೊಂಡೆ. ಇದು ಫ್ಯಾಕ್ಟ್. ನಾನು ಹಾಕೊಂಡಾಗ ಆ್ಯಂಡ್ ಆವಾಗವಾಗ ತೆಗೆದಿಡ್ತಿದ್ದೆ, ಮತ್ತೆ ಹಾಕೊಳ್ತಿದ್ದೆ. ಆ್ಯಂಡ್ ತುಂಬ ದೊಡ್ಡದಾಗಿದೆ ಅಂದ್ಬಿಟ್ಟು ಇದ್ರ ಮಣಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಟ್ವಿಸ್ಟ್ ಮಾಡಿ ತಿರ್ಗಾ ಚಿಕ್ಕದು ಮಾಡ್ಕೊಳ್ತಿದ್ದೆ. ತುಂಬ ಅವತಾರಗಳು ಆಡ್ಬಿಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ. ಶೋಕಿಗೆ ಸ್ಟೈಲಿಗೋಸ್ಕರ ಹಾಕೊಂಡು ತಿರ್ಗಾಡ್ತಿದ್ದವಳು ನಾನು ಅವಾಗ ಸ್ಟಾರ್ಟಿಂಗಲ್ಲಿ. ನಾನು ಇದನ್ನು ಯೂಸ್ ಮಾಡ್ತಿರ್ಬೇಕಾದ್ರೆ ಆ್ಯಂಡ್ ಅವಾಗವಾಗ ತೆಗ್ದಿಕ್ಬಿಟ್ಟು ಮೊಟ್ಟೆಲ್ಲ ತಿಂತದೆ. ಬಿಕಾಸ್ ನಾನು ಒಂದೇ ಸಲ ನಾನ್ ವೆಜ್ ಬಿಟ್ಟು ಇರೋಳು. ಮೊಟ್ಟೆ ಬಿಟ್ಟು ನಾನ್ ವೆಜ್ ಅಟ್ಲೀಸ್ಟ್ ವಾರದಲ್ಲಿ 4 ಸತಿ ತಿಂತಿದ್ದವಳು. ಮೊಟ್ಟೆ ಅಂತೂ ಡೈಲಿ ಬೇಕಿತ್ತು ನನಗೆ. ಪ್ಲೇನ್ ಆಮ್ಲೆಟ್ ಇತ್ತು ಗೊತ್ತಾ, ಅದು ನನಗೆ ಎವ್ರಿ ಸಿಂಗಲ್ ಡೇ ನಂಗೆ ಬೇಕಿತ್ತು ರಾತ್ರಿ ಹೊತ್ತು. ಸೊ ಆ ಥರ ಮಾಡ್ತಿದ್ದೆ, ತೆಗ್ದಿಟ್ಬಿಟ್ಟು ತಿಂತಿದ್ದೆ, ಮತ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹಾಕ್ಕೊಳ್ತಿದ್ದೆ. ಆಮೇಲೆ ಹಂಗೆ ಮಾಡ್ತಾಯಿದ್ದೆ. ಆ್ಯಂಡ್ ನನಗೆ ಒಂದು ಪಾಯಿಂಟಲ್ಲಿ ಅನ್ನಿಸ್ತು, ನಾನು ಮಾಡ್ತಿರೋದು ಕರೆಕ್ಟಾ ತಪ್ಪಾ ಅಂತ ನಾನೇ ಕ್ವೆಶ್ಚನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಅವಾಗ ನನಗೆ ಗೊತ್ತಾಯಿತು ಇದು ತುಂಬಾ ಸೀರಿಯಸ್ ಮ್ಯಾಟ್ರು ಅಂದ್ಬಿಟ್ಟು. ನಾನು ಯಾವಾಗ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಸ್ಟಾರ್ಟ್ ಮಾಡಿದೆ ಲಾಸ್ಟ್ 1 ವರ್ಷದಿಂದ. 1 ವರ್ಷದಲ್ಲಿ ನಾನು ಸೀರಿಯಸ್ ಆಗಿ ತೊಗೊಂಡಿದ್ರು ಕೂಡ ನಾನು ಮೊಟ್ಟೆ ತಿಂತಾ ಇದ್ದೆ. ಆಮೇಲೆ ನಾನು ಈಗ ಮೊಟ್ಟೆನ ಕಂಪ್ಲೀಟಾಗಿ ಡ್ರಾಪ್ ಮಾಡಿ 3 ಮಂತ್ಸ್ ಆಯಿತು. ಮೊಟ್ಟೆ ಕೂಡ ನಾನು ತಿಂತಾ ಇಲ್ಲ, ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ನಮ್ಮಮ್ಮ ನಿಜವಾಗ್ಲೂ ಹೆಂಗೆ ಬೈತಾರೆ ಅಂದರೆ, ಇದೆಲ್ಲ ತೆಗೆದ್ಬಿಟ್ಟು ತಿನ್ನು, ನಿನಗೆ ಪ್ರೋಟೀನ್ ಇಲ್ಲ, ನಿನಗೆ ಶಕ್ತಿ ಇಲ್ಲ, ತಿನ್ನು ಅಂತ ಹೇಳ್ತಿರ್ತಾರೆ. ಬಟ್ ಇಲ್ಲ, ನನಗೆ ನಿಜವಾಗ್ಲೂ ಅನಿಸಿಲ್ಲ ತಿನ್ನಬೇಕು ಅಂತ ಅಂದ್ಬಿಟ್ಟು. ಸತ್ಯ ನಾಯಿ ಕೊಡುಗ. ಹಾಗಾಗಿ ಈಗ ಕಂಪ್ಲೀಟಾಗಿ ನಾನು ಎಲ್ಲನೂ ಡ್ರಾಪ್ ಮಾಡಿದ್ದೀನಿ. ಅಂದರೆ ಮೊಟ್ಟೆ ಕೂಡ ನಾನು ತಿಂತಾ ಇಲ್ಲ. ನಂಗೆ ಗೊತ್ತು ತುಂಬ ಚೆನ್ನಾಗಿ ಕೇಳಿದ್ದೀರಾ, ನೀವು ಆನಿಯನ್ ಗಾರ್ಲಿಕ್ ತಿಂತೀರಾ, ಇದನ್ನು ಹಾಕ್ಕೊಂಡಿದ್ದೀರಲ್ಲ ಅಂತ ಅಂದ್ಬಿಟ್ಟು. ಅನಿವಾರ್ಯ ಪರಿಸ್ಥಿತಿ, ಹಾಗಾಗಿ ತಿಂತಾ ಇದ್ದೀನಿ. ಯಾಕೆ ಅಂದರೆ ನಮ್ಮಮ್ಮ ಆಲ್ರೆಡಿ ನನಗೆ ಸಪ್ರೇಟಾಗಿ ಅಡುಗೆ ಮಾಡ್ತಿದ್ದಾರೆ. ವೆಜ್ಜು ಅವ್ರು ನಾನ್ ವೆಜ್ ಮಾಡ್ಕೊಂಡಾಗ ಅವ್ರಿಗೆ ಹೋಗ್ಬಿಟ್ಟು ನಾನು ಅಮ್ಮ ಈರುಳ್ಳಿ ಹಾಕ್ಬೇಡ, ಬೆಳ್ಳುಳ್ಳಿ ಖಂಡಿತವಾಗ್ಲೂ ನನಗೆ ಹೇಳೋಕ್ಕಾಗಲ್ಲ. ಆ್ಯಂಡ್ ನನ್ನ ಪ್ರಕಾರ
ಅದು ತಪ್ಪಲ್ಲ ಅಂತ ಭಾವಿಸ್ತೀನಿ. ಅದು ಬೇರೆನೇ ಅರ್ಥ ಇದೆ. ಆನಿಯನ್ ಗಾರ್ಲಿಕ್ ತಿಂದರೆ ನೀವು ಗೂಗಲಲ್ಲಿ ನೋಡಿ ಗೊತ್ತಾಗುತ್ತೆ. ನನಗೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಯಾಕೆ ತಿನ್ನಬಾರ್ದು ಅಂತ ಇದೆ. ಬಟ್ ನನಗೆ ನನ್ನಲ್ಲಿ ಕಾನ್ಫಿಡೆನ್ಸ್ ಇದೆ, ಹಾಗಾಗಿ ನಾನು ಅದನ್ನು ತಿಂತೀನಿ. ಬಟ್ ಹೊರಗಡೆ ಎಲ್ಲ ಹೋದಾಗ ಸ್ಟಾಪ್, ಅಂದರೆ ಹೋಟೆಲ್ಸ್ಗೆಲ್ಲ ಹೋದಾಗ ಹೇಳೋಕ್ಕಾಗಲ್ಲ, ಹಾಕಬೇಡಿ. ನಾನು ಒಬ್ಬಳಿಗೆ ಸಾವಿರಾರು ಜನಕ್ಕೆ ಅಡುಗೆ ಮಾಡಿರ್ತಾರೆ, ನಾನು ಒಬ್ಬಳಿಗೆ ನೀವು ಸಪ್ರೇಟಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿ ಅಡುಗೆ ಮಾಡಿಕೊಡಿ ಅಂತ ಹೇಳೋಕ್ಕೂ ಬರಲ್ಲ. ಸೊ ಅದು ಸಪ್ರೇಟಾಗಿ ಕೊಡ್ತಾರೆ ಗೊತ್ತಾ ಸಲಾಡು, ಅದ್ರಲ್ಲಿ ನಾನು ತಿನ್ನೋಕ್ಕೆ ಹೋಗಲ್ಲ. ಸೊ ಇದು ನನ್ನ ಆನಿಯನ್ ಗಾರ್ಲಿಕ್ ಕಥೆ. ಆ್ಯಂಡ್ ಎಂದು ಪೀರಿಯಡ್ಸ್ ಟೈಮಲ್ಲಿ ಹಾಕೊಳ್ಬೋದು, ಖಂಡಿತವಾಗ್ಲೂ ಹಾಕ್ಕೊಳ್ಬೋದು. ಯಾರು ಹೇಳಿದ್ದು ನಿಮ್ಗೆ ಹಾಕ್ಕೊಳ್ಬಾರ್ದು ಅಂತ? ದೇವರೇ ಸೃಷ್ಟಿ ಮಾಡಿರೋ ಅಂಥದ್ದು ಇದು, ಓಕೆನಾ? ಸೊ ಇಟ್ಸ್ ಬೈ ಗಾಡ್, ಇಟ್ಸ್ ಬೈ ನೇಚರ್. ಸೊ ಅದರಲ್ಲಿ ಏನೂ ತಪ್ಪಿಲ್ಲ. ಪೀರಿಯಡ್ಸ್ ಟೈಮಲ್ಲಿ ನೀವು ತುಳಸಿ ಮಾಲೆನ ಹಾಕ್ಕೊಳ್ಬೋದು. ಆ್ಯಂಡ್ ನನ್ನ ಕೇಳೋದಾದರೆ ಖಂಡಿತವಾಗ್ಲೂ ಹಾಕ್ಕೊಳ್ಬೋದು. ನಿಮಗೆ ಹಾಕ್ಕೊಳ್ಳೋಕ್ಕಾಗಲ್ಲ, ಇಲ್ಲ ನಂಗೆ ಇಷ್ಟ ಇಲ್ಲ ಅಂತಂದರೆ ಹಾಕಬೇಡಿ. ನಾನಿದನ್ನು ಇಸ್ಕಾನಲ್ಲಿ ಗೊತ್ತಿರೋರ ಕೇಳಿದ್ದೀನಿ, ಅವ್ರು ಹೇಳಿದ್ದಾರೆ ಆರಾಮಾಗಿ ಹಾಕ್ಕೊಳ್ಳಮ್ಮ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಅದನ್ನು ಹಾಕ್ಕೊಳ್ತಿದ್ದೀನಿ. ನಾನು ತುಂಬ ಸೀರಿಯಸ್ ಆಗಿದೆ ಯಾವಾಗ ತುಳಸಿ ಮಾಲ ಅಂತ ಬಂದಾಗ, ಬಿಕಾಸ್ ತುಂಬ ಕೃಷ್ಣನ ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆವಾಗ ಇದ್ರ ಮಹತ್ವ ಗೊತ್ತಾಯಿತು, ಇದ್ರ ತುಂಬ ಸೀರಿಯಸ್ ಅಂತ ಗೊತ್ತಾಯಿತು ನನಗೆ. ಹಾಗಾಗಿ ನಾನು ತುಂಬ ಸೀರಿಯಸ್ ಆಗಿ ತಗೊಂಡೆ. ಖಂಡಿತವಾಗ್ಲೂ ಶೂಟಿಂಗ್ ಹೋದಾಗ ತೆಗೆದಿರ್ತೀನಿ, ಶೂಟಿಂಗ್ ಮುಗಿಸಿದ ತಕ್ಷಣ ಮತ್ತೆ ವಾಪಸ್ ಹಾಕ್ಕೊಳ್ತೀನಿ, ಮತ್ತೆ ಬೆಳಗ್ಗೆ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗ್ತೀನಿ. ಸೊ ನಾನು ಮಿಸ್ ಮಾಡದೆ ಕುತ್ಕೆಲಿ ಯಾವಾಗಲೂ ಹಾಕ್ಕೊಂಡಿರ್ತೀನಿ. ನಾನು ಎಂಥ ಬಟ್ಟೆ ಹಾಕಿದ್ರು ಕೂಡ ಇದನ್ನು ನಾನು ಹಾಕ್ಕೊಳ್ಳೋಕ್ಕೆ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಅದು ಇದ್ದರೆ ನನಗೆ ಪ್ರೊಟೆಕ್ಟೆಡ್ ಅಂತ ಫೀಲ್ ಆಗುತ್ತೆ. ಅದಿದ್ದರೆ ನಾನು ಏನೋ ಒಂಥರ ಸುಖೂನಾಗಿರ್ತೀನಿ. ಹಾಗಾಗಿ ನಾನು ಅದನ್ನು ಹಾಕ್ಕೊಳ್ತೀನಿ. ಆ್ಯಂಡ್ ನಾನು ತುಳಸಿ ಮಾಲ ಹಾಕಿದ್ಮೇಲೆ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ನೋಡಿದ್ದೀನಿ. ಆದರೆ ಭಗವದ್ಗೀತೆ ಶುರು ಮಾಡಬೇಕಾದ್ರೆ ನಾನು ತುಂಬ ಚೇಂಜಸ್ ನೋಡಿಬಿಟ್ಟೆ. ಬಟ್ ತುಳಸಿ ಮಾಲನೂ ಅಷ್ಟೇ ಇನ್ನೂ ಲಾಡ್ ಆಫ್ ಚೇಂಜಸ್ ಕೊಟ್ಟಿದೆ ನನ್ನ ಲೈಫಲ್ಲಿ. ಕಷ್ಟ ಎಲ್ರಿಗೂ ಇರುತ್ತಪ್ಪ, ನನಗೂ ಕಷ್ಟ ಇದೆ, ಎಲ್ಲರೂ ಕಷ್ಟ ಇರುತ್ತೆ. ಬಟ್ ಅದನ್ನು ನಾವು ಹೇಗೆ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ತುಂಬ ಸ್ಟ್ರೆಸ್ಸಿಗೆಲ್ಲ ಹೋಗಿದ್ದೀನಿ. ಬಟ್ ತುಳಸಿ ಮಾಲ ಹಾಕಿದ್ರೆ ಡೆಫಿನೆಟ್ಲಿ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ಆ ಒಂದು ಸ್ಟ್ರೆಸ್ ಇದ್ದೇ ಗೊತ್ತಾ, ಇದರಿಂದ ನಿಮಗೆ ಕಡಿಮೆ ಆಗುತ್ತೆ. ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹಾಗಾಗಿ ನಾನು ಯಾವಾಗೆಲ್ಲ ಇದನ್ನು ತೆಗೆದಿಟ್ಟಿದ್ದೀನಿ, ಅವಾಗ ಏನಾದರೂ ನಂಗೆ ನೆಗೆಟಿವ್ಸ್ ಆಗಿರೋ ಅನುಭವನೂ ಆಗಿದೆ. ಬಟ್ ವಾಪಸ್ ಇದನ್ನು ಹಾಕ್ಕೊಂಡಾಗ ಅಗೇನ್ ಐ ಹ್ಯಾವ್ ಫೆಲ್ಟ್ ಪಾಸಿಟಿವ್. ಸೊ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಹಾಕ್ಕೊಳ್ಳೋದ್ರಿಂದ. ಆ್ಯಂಡ್ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಏನೂ ಗೊತ್ತಿಲ್ಲದೆ ಎಲ್ಲರೂ ಹಾಕ್ಕೊಳ್ತಾರೆ ಅಂತ ಸ್ಟೈಲಿಗೆ ಹಾಕ್ಕೊಂಡಿದ್ದೆ. ಏನು ಇದ್ರ ಬಗ್ಗೆ ನಾಲೆಜೇ ಇರಲಿಲ್ಲ ನನಗೆ. ಹಾಕೋದು ತೆಗೆಯೋದು ಎಲ್ಲ ಮಾಡಿಬಿಟ್ಟಿದ್ದೀನಿ. ಬಟ್ ಈಗ ಯಾವಾಗಲೂ ನನ್ನ ಕುತ್ತಿಗೆಲೇ ಇರುತ್ತೆ. ಒಂಥರ ಏನೋ ಖುಷಿ ಆಗುತ್ತೆ. ತುಂಬ ಜನ ಹೇಳ್ತಾರೆ, ನೀನು ಇದನ್ನು ಹಾಕಿದ್ಮೇಲೆ ನಿನ್ನ ಮುಖದಲ್ಲಿ ಕಳೆ ಇದೆ ಅಂತ ಹೇಳಿದ್ದಾರೆ. ನಂಗೆ ತುಂಬ ಜನ ಈ ಮಾತನ್ನ ಹೇಳಿದ್ದಾರೆ. ಇಲ್ಲ, ಇದು ಹಾಕಿದ್ರೆ ನಿಂಗೆ ಕಳೆಯಾಗಿ ಕಾಣಿಸ್ತೀಯ ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ನಂಗೆ ಇದು ತುಂಬ ಇಷ್ಟ. ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡಿರೋದಕ್ಕೆ. ಆ್ಯಂಡ್ ಕೃಷ್ಣನ ತುಂಬ ಪ್ರೀತಿಸ್ತೀನಿ ನಾನು. ಆ್ಯಂಡ್ ಇದನ್ನು ಯಾಕೆ ಹಾಕಬೇಕು, ಯಾಕೆ ಹಾಕಬಾರ್ದು ಅಂತಲೂ ಹೇಳ್ತೀನಿ. ಆ್ಯಂಡ್ ಇದನ್ನು ಹಾಕೋದ್ರಿಂದ ನಿಮ್ಗೆ ಆಗೋ ಬೆನಿಫಿಟ್ಸ್ ಏನು ಅಂದರೆ, ಫಸ್ಟು ಹೆಲ್ತ್ ಇಶ್ಯೂಸು ಕಡಿಮೆ ಆಗುತ್ತೆ. ನಿಜವಾಗ್ಲೂ ಹೇಳಬೇಕಾದ್ರೆ ನಂಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಮುಂಚೆ. ನಾನು ಯಾವಾಗಲೂ ಜ್ವರ ಅದು ಇದು, ನನಗೆ ತುಂಬ ಜ್ವರಗಳು ಅಂತೆ ಅದಂತೆ ಕಾಯಿಲೆಗಳು ತುಂಬ ಇತ್ತು. ಬಟ್ ಈಗ ಸ್ವಲ್ಪ ಕಡಿಮೆ ಆಗಿದೆ ನನಗೆ. ಮತ್ತು ಅದೆಲ್ಲದಕ್ಕಿಂತ ಸ್ಟ್ರೆಸ್ ಅನ್ನೋದಿದೆ ಗೊತ್ತಾ, ಅದು ಮನುಷ್ಯನ ಜೀವನದಲ್ಲಿ ತುಂಬ ಆಟ ಆಡ್ಬಿಡುತ್ತೆ. ಸೊ ಅದು ನನಗೆ ತುಂಬ ಕಡಿಮೆ ಆಗಿದೆ. ಸ್ಟ್ರೆಸ್ ಅನ್ನೋದು ತುಂಬ ಕಡಿಮೆ ಆಗಿದೆ. ಆ್ಯಂಡ್ ನೀವು ಯಾವಾಗಲೂ ಪ್ರೊಟೆಕ್ಟೆಡ್ ಆಗಿರ್ತೀರಾ, ಕೃಷ್ಣ ನಿಮ್ಮ ಸುತ್ತ ಇರ್ತಾನೆ, ನಿಮಗೆ ಖುಷಿಯಾಗಿರ್ತೀರಾ, ನಿಮಗೆ ಯಾವುದೇ ರೀತಿ ಭಯ ಆಗೋದಿಲ್ಲ ಅಥವಾ ನಿಮಗೆ ಕೆಟ್ಟದಾಗೋದಿಲ್ಲ ಇದನ್ನು ಹಾಕೋದ್ರಿಂದ. ತುಂಬ ಬೆನಿಫಿಟ್ಸ್ ಇದೆ. ಬಟ್ ನಾನು ತುಂಬ ಬೇಸಿಕಾಗಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇದನ್ನು ಹಾಕ್ಕೊಂಡು ಏನು ಮಾಡಬಾರ್ದು ಅಂತ ಅಂದರೆ, ಫಸ್ಟು ನಿಮ್ಮ ನೆಗೆಟಿವ್ ಥಾಟ್ಸ್ನ ಬಿಡಬೇಕು. ನೆಗೆಟಿವ್ಸ್ ತುಂಬ ಬರ್ತಿರುತ್ತೆ ನಮ್ಮ ತಲೆಗೆ, ಅದನ್ನು ಫಸ್ಟು ದೂರ ಮಾಡಬೇಕು. ಅದಾದಮೇಲೆ ನಾನ್ ವೆಜ್ ತಿನ್ನಬಾರ್ದು, ಎಗ್ ತಿನ್ನಬಾರ್ದು, ಆ್ಯಂಡ್ ಆಲ್ಕೋಹಾಲ್ ಸೇವನೆ ಮಾಡಬಾರ್ದು, ಆ್ಯಂಡ್ ಸ್ಪೆಷಲಿ ಫಿಸಿಕಲ್ ಆಗಿ ಇರಬಾರ್ದು. ನೀವೊಂದು ರಿಲೇಷನ್ಶಿಪ್ಪಲ್ಲಿ ಇದ್ದು ಫಿಸಿಕಲ್ ಆಗಿ ಇರೋ ಹಾಗಿಲ್ಲ. ಇಫ್ ಯು ಆರ್ ಮ್ಯಾರಿಡ್ ದೆನ್ ನೋ ಪ್ರಾಬ್ಲಮ್, ಅದು ಇರ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ನೀವು ಮ್ಯಾರಿಡ್ ಇಲ್ಲ ಅಂತಂದರೆ ನೀವು ಅದನ್ನು ಮಾಡೋ ಹಾಗಿಲ್ಲ. ಸೊ ಆ್ಯಂಡ್ ಇದು ಬೇಸಿಕ್ ಥಿಂಗ್ಸ್ ಅಷ್ಟೇ ನನಗೆ ಗೊತ್ತಿರೋ ಅಂಥದ್ದು. ಸೊ ನಾನು ಫಾಲೋ ಮಾಡ್ಕೊಂಡು ಬಂದಿರೋದು. ನಾನಂತೂ ಸ್ಪೆಷಲಿ ನನ್ನ ಲೈಫಲ್ಲಿ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ತುಳಸಿ ಮಾಲನ. ಹಾಗಾಗಿ ನಾನು ರೆಗ್ಯುಲರಾಗಿ ಹಾಕೊಂಡು ಬಂದಿದ್ದೀನಿ, ಇದನ್ನು ಫಾಲೋ ಮಾಡ್ತೀನಿ. ತಿಲಕ ನಾನು ರೆಗ್ಯುಲರಾಗಿ ಹಿಡ್ದೇ ಇರ್ಬೋದು, ಬಟ್ ಇದನ್ನು ಖಂಡಿತವಾಗ್ಲೂ ನಾನು ಮಿಸ್ ಮಾಡದೆ ಹಾಕ್ಕೊಳ್ತೀನಿ. ಆ್ಯಂಡ್ ನಿಮಗೂ ಆ ಥರ ಥಾಟ್ಸ್ ಇದ್ದರೆ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀರ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನನಗೆ ಏನೇ ಥಾಟ್ಸ್ ಇದ್ದರು, ಏನೇ ಸ್ಟ್ರೆಸ್ ಇದ್ದರು, ಏನೇ ಕಷ್ಟ ಇದ್ದರು, ಐ ಆಮ್ ರಿಯಲಿ 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 ಹ್ಯಾಪಿ. ತುಂಬ ಖುಷಿಯಾಗಿದ್ದೀನಿ ಲೈಫಲ್ಲಿ ನಾನು. ಬಿಕಾಸ್ ಏನೇ ಬಂದ್ರೂ ಎಕ್ಸೆಪ್ಟೆನ್ಸ್ ಅನ್ನೋದು ಕಲ್ತ್ಬಿಟ್ಟಿದ್ದೀನಿ ನಾನು. ಇಲ್ಲ, ಅದು ಆಗಬೇಕಿತ್ತು, ಆಯಿತು ಅಷ್ಟೇ, ಆ ಥರ ಒಂದು ಮೈಂಡ್ ಸೆಟ್ಟಿಗೆ ನಾನು ಬಂದುಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ತುಂಬ ಖುಷಿಯಾಗಿದ್ದೀನಿ. ಇದನ್ನು ತುಂಬ ಪ್ರೀತಿಸ್ತೀನಿ. ಸ್ಪೆಷಲಿ ಕೃಷ್ಣನ ತುಂಬ ಪ್ರೀತಿಸ್ತೀನಿ ನಾನು. ಸೊ ಇಷ್ಟೇ ತುಳಸಿ ಮಾಲ ಬಗ್ಗೆ ಬೇಸಿಕ್ಕಾಗಿ ಹೇಳಿದ್ದೀನಿ ನಿಮಗೆ. ನಿಮಗೆ ಸ್ವಂತ ಯೋಚನೆಯಿಂದ ಹಾಕ್ಕೊಳ್ಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ನನ್ನ ಕೇಳೋದಾದರೆ ನೀವು ಹಾಕ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ, ನಿಮಗೆ ಅದರ ಅನುಭವ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂಥರ ಬೇರೆ ಲೋಕ ನಿಮಗೆ, ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಸಜೆಷನ್ ಇಷ್ಟೇ. ಅಥವಾ ನಿಮಗೆ ಬೇಡ ಅನ್ಸಿದ್ರೆ ಹಾಕ್ಕೊಳ್ಬೇಡಿ, ಏನೂ ಪ್ರಾಬ್ಲಮ್ ಇಲ್ಲ. ದೂರದಿಂದನೇ ಕೃಷ್ಣನ ಪ್ರೀತಿಸಿ, ಕುತ್ಕೆಲ್ಲಿ ತುಳಸಿ ಮಾಲ ಹಾಕ್ಕೊಳ್ತೇನೆ ಕೃಷ್ಣನ ಪ್ರೀತಿಸಿ, ಅದನ್ನು ಅವ್ನು ಎಕ್ಸೆಪ್ಟ್ ಮಾಡ್ತಾನೆ. ತುಳಸಿ ಮಾಲ ಹಾಕ್ಕೊಂಡೇ ಪ್ರೀತಿಸ್ಬೇಕು ಅನ್ನೋದು ಏನಿಲ್ಲ. ಬಟ್ ಇದೊಂದು ಕಡಿವಾಣ ಥರ ಅಷ್ಟೇ ನಮ್ಮ ಲೈಫಿಗೆ. ಸೊ ಹಂಗಾಗಿ ನಾನು ಹಾಕ್ಕೊಂಡಿದ್ದೀನಿ. ಯಾಕಂದರೆ
ನಾನು ಬೇರೆ ಥರನೇ ಇದ್ದೆ ಲೈಫಲ್ಲಿ. ಅಪ್ಪ ಇದು ನಾನೇನಾ ಅಂತ ಅನಿಸುತ್ತೆ ನನಗೆ. ನಾನು ಹೆಂಗಿದ್ದೆ ಗುರು, ಈ ಥರ ಹೆಂಗೆ ಆಗ್ಬಿಟ್ಟೆ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಐ ಹ್ಯಾವ್ ಚೇಂಜ್ಡ್ ಸೋ ಮೆನಿ ಥಿಂಗ್ಸ್ ಇನ್ ಮೈ ಲೈಫ್. ಹಾಗಾಗಿ ಟುಡೇ ಐ ಆಮ್ ಹ್ಯಾಪಿ. ಆ್ಯಂಡ್ ತುಂಬ ಚೆನ್ನಾಗಿ ಕೇಳಿದ್ದೀರಾ, ನೀವು ಇಸ್ಕಾನ್ಗೆ ಹೋಗ್ತೀರಾ, ಇಸ್ಕಾನಲ್ಲಿ ಮೆಂಬರಾ ಅಂತೆಲ್ಲ ಕೇಳಿದ್ದೀರಾ. ಖಂಡಿತವಾಗ್ಲೂ ನಾನು ಮೆಂಬರ್ ಅಲ್ಲ, ಬಟ್ ನಂಗೆ ಅಪ್ರೋಚ್ ಬಂದಿತ್ತು ಆ ಕಡೆಯಿಂದ. ಯಾಕೆ ಬಂದಿತ್ತು ಅಪ್ರೋಚು ಅಂತಂದರೆ, ನಾನು ಇಸ್ಕಾನಲ್ಲಿ ತುಂಬ ಬುಕ್ಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೆ, ತೊಗೊಂಡಿದ್ದೀನಿ ಕೂಡ ತುಂಬ ಬುಕ್ಸ್ಗಳನ್ನೆಲ್ಲ. ಸೊ ಮೇ ಬಿ ಆ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ತೊಗೊಳ್ತಾರೆ ಗೊತ್ತಾ ನಂಬರು, ಅದರಿಂದ ಏನಾದರೂ ನನಗೆ ಕಾಲ್ ಮಾಡಿ ಅಪ್ರೋಚ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ನಾನು ಇಸ್ಕಾನಿಗೆ ಯಾವತ್ತೂ ಡಿವೋಟಿ ಅಲ್ಲ, ನಾನು ಕೃಷ್ಣನಿಗೆ ಡಿವೋಟಿ. ನಾನು ಕೃಷ್ಣನ ಪ್ರೀತಿಸ್ತಿರೋದು, ನಾನು ಅವನಿಗೋಸ್ಕರ ಬದುಕ್ತಿದ್ದೀನಿ, ಅವ್ನ ದಾರಿಯಲ್ಲಿ ನಡೀತಿದ್ದೀನಿ. ಇಸ್ಕಾನ್ ಇಸ್ ಅ ಪ್ಲೇಸ್ ವೇರ್ ಕೃಷ್ಣ ಇಟ್ಟಿದ್ದಾರೆ. ಹಾಗಾಗಿ ನಾನು ಅಲ್ಲಿ ಹೋಗ್ಬಿಟ್ಟು ಕೃಷ್ಣನ ಮೀಟ್ ಮಾಡೋದು, ಮಾತಾಡೋದು ಮಾಡ್ತೀನಿ ಹೊರತು ಇಸ್ಕಾನ್ಗೆ ನಾನು ಡಿವೋಟಿ ಅಲ್ಲ. ತುಂಬ ಜನ ಅದು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇಸ್ ಅ ಡಿವೋಟಿ ಆಫ್ ಇಸ್ಕಾನ್, ಶಿ ಇಸ್ ಅ ಡಿವೋಟಿ ಆಫ್ ಇಸ್ಕಾನ್. ನೋ, ನೆವರ್, ಐ ವಿಲ್ ನೆವರ್ ಬಿ ಡಿವೋಟಿ ಆಫ್ ಇಸ್ಕಾನ್. ಐ ಆಮ್ ಡಿವೋಟಿ ಆಫ್ ಶ್ರೀಕೃಷ್ಣ ಪರಮಾತ್ಮ. ನಾನು ಅವ್ರ ಡಿವೋಟಿಯಾಗಿ ಬದುಕ್ತಾ ಇದ್ದೀನಿ. ಆ್ಯಂಡ್ ನಾನು ಶ್ರೀಕೃಷ್ಣ ಒಬ್ಬರೇ ಅಲ್ಲ, ನಾನು ಶಿವನ ಪ್ರೀತಿಸ್ತೋಳು, ರಾಯರನ್ನ ಪ್ರೀತಿಸ್ತೋಳು. ಸೊ ಇವ್ರ 3 ದಿನನೂ ನಾನು ತುಂಬ ಆರಾಧಿಸ್ತೀನಿ ನನ್ನ ಲೈಫಲ್ಲಿ. ಆ್ಯಂಡ್ ಫಸ್ಟ್ ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ಇಲ್ಲಿ ತನಕ ಪ್ರೀತಿಸಿರೋ ದೇವರು ಅಂತಂದರೆ ಶಿವಪ್ಪ. ಶಿವಪ್ಪನ ತುಂಬ ಪ್ರೀತಿ ಮಾಡ್ತಾಯಿದ್ದೆ, ಬಟ್ ಅವ್ರದ್ದು ಮಹತ್ವ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಬುದ್ಧಿ ಬರ್ತಾ ಬರ್ತಾ ಎಲ್ಲ ಗೊತ್ತಾಯಿತು ನನಗೆ. ಆ್ಯಂಡ್ ಕೃಷ್ಣನ ಪ್ರೀತಿಸಕ್ಕೆ ಶುರು ಮಾಡಿದ್ದು 2 ವರ್ಷದ ಹಿಂದೆ. ರಾಯರನ್ನ ಪ್ರೀತಿಸೋಕ್ಕೆ ಶುರು ಮಾಡಿದ್ದು ಇದೇ 3 ತಿಂಗಳ ಹಿಂದೆ. ಅವ್ರದ್ದು ಕತೆ ನಿಮಗೆ ಹೇಳ್ತೀನಿ, ನನ್ನ ಲೈಫಲ್ಲಿ ಏನಾಯಿತು, ನಾನು ಯಾಕೆ ಅವ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಿಕಾಸ್ ತುಂಬ ಮಿರಾಕಲ್ಸ್ ಆಗಿದೆ ನನ್ನ ಲೈಫಲ್ಲಿ. ಆ್ಯಂಡ್ ಇಷ್ಟೇ ಬೇಸಿಕ್ಕಾಗಿ ಹೇಳಿದ್ದೀನಿ ನಿಮಗೆ, ಯಾಕಂದರೆ ಡೀಟೇಲಾಗಿ ಯಾವತ್ತಾದರೂ ಒಂದಿನ ಪೂರ್ತಿ ನಾನು ಕೂತು ನಾನು ರೆಡಿಯಾಗಿ ಇಲ್ಲ ನಾನು ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸದ್ಯಕ್ಕೆ ಹೇಗಿರಬೇಕು, ಹೇಗಿರಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಗೆ ಹೇಳಿದ್ದೀನಿ. ಆ್ಯಂಡ್ ನನ್ನ ಸ್ಟೋರಿ ಕೂಡ ಹೇಳಿದ್ದೀನಿ, ಹೇಗಿದ್ದೆ ಹೇಗಾದೆ ಅಂದ್ಬಿಟ್ಟು. ಸೊ ಇಷ್ಟೇ ಇವತ್ತಿನ ವೀಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಕೊನೆ ಸಾರಿ ಹೇಳ್ತೀನಿ, ನಾನು ಐ ಆಮ್ ಡಿವೋಟಿ ಆಫ್ ಶ್ರೀಕೃಷ್ಣ ಪರಮಾತ್ಮ. ಅಷ್ಟೇ ನನಗೆ ಗೊತ್ತಿರೋದು, ಇನ್ನೇನೂ ಅಲ್ಲ. ಬಟ್ ತುಂಬ ಖುಷಿಯಾಗಿದ್ದೀನಿ ಜೀವನದಲ್ಲಿ, ನಾನು ಕೃಷ್ಣನ ಪ್ರೀತಿಸ್ತಾ ಇದ್ದೀನಿ. ಅದೇ ನಂಗೆ ಒಂದು ಪಾಸಿಟಿವ್ ನನ್ನ ಲೈಫಲ್ಲಿ. ತುಂಬ ಪಾಸಿಟಿವ್ಸ್ ಆಗಿದೆ ನನ್ನ ಲೈಫಲ್ಲಿ ಆಫ್ಟರ್ ಲೈಕ್ ವೇರಿಂಗ್ ಡೇಸ್ ಕೃಷ್ಣನ ಪ್ರೀತಿಸಕ್ಕೆ ಶುರು ಮಾಡಿ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹರೇ ಕೃಷ್ಣ.